ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಕ್ಷಮೆ ಕೇಳುವ ತಪ್ಪೇನು ಮಾಡಿಲ್ಲ ಅಂತ ನಟ ಕಮಲ್ ಹಾಸನ್ ಹೇಳಿದ್ರು. ಈಗ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಮಲ್ ಹಾಸನ್ ಚಿತ್ರಗಳನ್ನ ಪ್ರದರ್ಶನ ಮಾಡಿಸಬೇಡಿ ಅಂತ ಕೂಡ ಬಿಗಿಪಟ್ಟನ್ನ ಹಿಡಿದು ಇವತ್ತು ವಾಣಿಜ್ಯ ಮಂಡಳಿ ಎದುರು ಪ್ರೊಟೆಸ್ಟ್ ಕೂಡ ನಡೆಸಿದ್ದಾರೆ. ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಿಗೆ ಪತ್ರವನ್ನು ಕೂಡ ಬರೆಯಲಾಗಿದೆ. ಫಿಲ್ಮ್ ಚೇಂಬರ್ ಮೀಟಿಂಗ್ ಕೂಡ ನಡೆಸಿತು. ಕ್ಷಮೆಯಾಚನೆ ಕುರಿತಾಗಿ ನಾವು ಕಮಲ್ ಹಾಸನ್ ಜೊತೆಗೆ ಮಾತನಾಡ್ತೀವಿ, 2 ದಿನದ ಟೈಮ್ ಕೊಡಿ ಅಂತ ಕೂಡ ಕೋರಿದ್ದಾರೆ. ಇನ್ನು ಸಾರಾ ಗೋವಿಂದ್ ಅವರು ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಜಯಮಾಲಾ ಮಾತನಾಡಿ ಮೂಗು ಹಿಡಿದು ಬಾಯಿ ಬಿಡಿಸ್ತೀವಿ, ಶಿವಣ್ಣಗೆ ವಿಷಯ ತೀವ್ರತೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ, ಹಾಗಾಗಿ ಅವರು ಮಾತನಾಡಿದ್ರು. ಫಿಲ್ಮ್ ಚೇಂಬರ್ ಮೀಟಿಂಗ್ಗೆ ಕರವೇ ಬಣಗಳು ಮುತ್ತಿಗೆ ಹಾಕಿದ್ವು, ಸಿನಿಮಾ ರಿಲೀಸ್ ಮಾಡಬಾರ್ದು ಅಂತ ಬಿಗಿಪಟ್ಟನ್ನ ಹೇಳಿದ್ರು. ಏನು ಕನ್ನಡ ರಕ್ಷಣಾ ವೇದಿಕೆ ಅವರು ಹಾಗೂ ಹಲವಾರು ಸಂಘಗಳ ಸದಸ್ಯರು ಅಧ್ಯಕ್ಷರುಗಳು ಬಂದು ಇಲ್ಲಿ ಕಮಲ್ ಹಾಸನ್ ಹೇಳಿಕೆ ಕೊಟ್ಟಿರೋದನ್ನ ಖಂಡಿಸಿದ್ದಾರೆ. ಅವರು ಸಿನಿಮಾನ ಬ್ಯಾನ್ ಮಾಡಬೇಕು ಅನ್ನೋದು ಅವರ ಉದ್ದೇಶವಾಗಿದೆ. ಅವ್ರು ಕ್ಷಮಾಪಣೆ ಕೇಳಲೇಬೇಕಂತ ಹೇಳಿ ಕನ್ನಡ ಪರ ಸಂಘಟನೆಗಳು ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸ್ಪಂದಿಸಿ ಅವ್ರು ಮಾತಾಡೋದು ತಪ್ಪಂತ ಕ್ಷಮಾ ಕೇಳಲೇಬೇಕಂತ ಕೇಳ್ತಾ ಇದ್ವಿ. ಚೇಂಬರ್ ಅಲ್ಲಿ ಏನೇನು ಮೀಟಿಂಗ್ ಆಗಿದೆ, ಏನೇನು ಡಿಸ್ಕಷನ್ ಆಗಿದೆ, ನಾನು ಅವ್ರಿಗೆ ಅಪ್ಡೇಟ್ ಮಾಡಿಬಿಟ್ಟು ಕಮ್ಯುನಿಕೇಟ್ ಮಾಡಿಕೊಂಡು ಅದನ್ನು ಎಷ್ಟು ಬೇಗ ಆಗುತ್ತೆ ಅದನ್ನು ಸಾರ್ಟ್ ಔಟ್ ಮಾಡ್ತೀವಿ. ಅದನ್ನು ಕಮಲ್ ಹಾಸನ್ ಬಗ್ಗೆ ನಮ್ಗೆ ಯಾರಿಗೂ ಕನಿಕರನೂ ಇಲ್ಲ. ಕಮಲ್ ಹಾಸನ್ ಅವರು ಇವತ್ತು ನಾಳೆ ಒಳಗೆ ಅವರು ನೋವಾಗಿದೆ, ಕನ್ನಡಿಗರಿಗೆ ಖಂಡಿತವಾಗ್ಲೂ ನೋವಾಗಿದೆ. ವಿಷಾದವನ್ನ ವ್ಯಕ್ತಪಡಿಸಬೇಕು. ಅವರು ಇದ್ರ ಬಗ್ಗೆ ವಿವರಣೆ ಕೊಡಲೇಬೇಕಾಗುತ್ತೆ. ಘಟತನ ಮಾಡಿದ್ರೆ ಕನ್ನಡದ ಮನಸ್ಸುಗಳು. ಮಿಸ್ಟರ್ ತಮಿಳ್ ಹಾಸನ್ ತಮಿಳಿಗೆ ಲಿಪಿಯನ್ನು ಕೊಟ್ಟಿದ್ದು ಕನ್ನಡ ಭಾಷೆ ಅಂತ ವಿದ್ವಾಂಸರು ಹೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ವಿಚಾರಿಸಿ ನೋಡಿ. ನೀವು ಕ್ಷಮೆ ಕೇಳಿದ್ರೆ ಕ್ಷಮಾ ಹಾಸನ್ ಆಗ್ತೀರಿ, ಇಲ್ದಿದ್ರೆ ಆ ಹಾಸನ್ ಆಗ್ತೀರಿ. ಆ ಹಾಸನ್ನು ಈ ಹಾಸನ್ನು ನನಗೆ ಗೊತ್ತಿರೋದು ಒಂದೇ ಹಾಸನ್ನು, ಅದು ನಮ್ಮೂರು ಹಾಸನ ಅಷ್ಟೇ. ಜಯಮಾಲಾ ಮೇಡಮ್ ಶಿವರಾಜ್ ಕುಮಾರ್ ಬಗ್ಗೆ ಹೇಳಿದ್ದನ್ನು ಒಪ್ತೀನಿ. ಕಾರ್ಯಕ್ರಮದಲ್ಲಿ ಕೂತಾಗ ಆ ವೇಗದಲ್ಲಿ ಬಂದ ಮಾತುಗಳ ಆಳ ಮತ್ತು ಅಗಲ ಮತ್ತು ಅದರ ಪ್ರಖರತೆ ಅವ್ರಿಗೆ ಅರ್ಥವಾಗದೇ ಇರಬಹುದು. ಆರ್ ಶಿವರಾಜ್ ಕುಮಾರ್ ಸಭಾ ಮರ್ಯಾದೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನಗುಮುಖದಲ್ಲಿ ಹಿಂಗೆ ಅನ್ಕೊಂಡು ಕೂತಿರ್ಬೋದು. ಐ ಅಕ್ಸೆಪ್ಟ್ ಇಟ್. ಬಟ್ ಎಲ್ಲೋ ನೋಡ್ತಾ ಇದ್ದೆ ಶಿವರಾಜ್ ಕುಮಾರ್ ಇದೇನು ದೊಡ್ಡದಾಗಿ ಎಳಿಬೇಡಿ. ಹೂ ಆರ್ ಯು ಟು ಟೆಲ್ ಮೀ ಎಳಿಬೇಡಿ ಅಂತ? ಯು ಓನ್ ಮೀ ಇನ್ ಯು ಆರ್ ಮೈ ಮಾಲೀಕನ? ನಿಮಗೆ ಕಮಲ್ ಹಾಸನ್ ಬಗ್ಗೆ ಪ್ರೀತಿ ಮತ್ತು ಧರ್ಮ ಸಂಕಟ ಇದ್ದರೆ ಅದು ನಿಮ್ಮನೆ ಒಳಗಡೆ ಇಟ್ಕೊಳ್ಳಿ. ರಾಜ್ಯದ ಭಾಷೆ ಮತ್ತು ಇದರ ವಿಚಾರದಲ್ಲಿ ಬಂದಾಗ ನಾವು ತೀರ್ಮಾನ ಮಾಡ್ತೀವಿ ಎಲ್ಲಿ ಎಳಿಬೇಕು ಎಲ್ಲಿ ಎಳಿಬಾರ್ದು ಅನ್ನೋದನ್ನು. ನೀವಲ್ಲ ಅದನ್ನು ತೀರ್ಮಾನ ಮಾಡೋದು. ನೀವು ಹೇಳಿದ ತಕ್ಷಣ ಡಾನ್ಸ್ ಮಾಡೋಕ್ಕೆ ಇಲ್ಲಿ ಬೊಂಬೆಗಳಲ್ಲ ನಾವು. ನಿಮಗಿರೋ ದಾರಿ ಒಂದೇ, ಸುಮ್ಮನೆ ಎಳಿಬೇಡಿ. ಕನ್ನಡಕ್ಕೆ ಎಂದು ಆಗಬೇಕು ಅಂದು ಆಗಬೇಕು ಈ ಭಾಷಣ ಎಲ್ಲ ನಿಲ್ಲಿಸ್ಕೊಳ್ಳಿ. ಆಗಬೇಕಾಗಿದ್ದು ಇಷ್ಟೇ ಶಿವರಾಜ್ ಕುಮಾರ್ ಕಡೆಯಿಂದ. ಹೌದು, ನಾನು ಅಲ್ಲಿದ್ದೆ. ಕಮಲ್ ಹಾಸನ್ ಆಡಿರುವ ಮಾತುಗಳು ಸರಿ ಇಲ್ಲ, ಇಷ್ಟೇ ಪದ ಬೇಕಾಗಿರೋದು. ಇದನ್ನ ಅಡ್ಗೋಡೆ ಮೇಲೆ ಇದನ್ನೆಲ್ಲ ಎಳಿಬಾರ್ದು, ಇದನ್ನೆಲ್ಲ ಇದು ಮಾಡಬಾರ್ದು, ಇದೆಲ್ಲ ನಮಗೆ ಹೇಳಕ್ಕೆ ಬರಬೇಡಿ. ಅದು ನಾವು ಮಾಡ್ಕೋತೀವಿ. ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ಕೋತೀವಿ. ಏನು ಧರ್ಮ ಸಂಕಟಗಳಿಗೆ ಸಿಕ್ಕಾಕೊಂಡು ಭಾಷೆ ಬಂದಾಗಲೂ ಗಟ್ಟಿಯಾಗಿ ನಿಲ್ಲಕ್ಕಾಗಲ್ಲ ಅಂತಂದ್ರೆ ನೀವು ಹೆಂಗಿರೋ ಆಗ್ತೀರಿ? ನನಗೆ ಯಾರು ಕೇಳಲೇಬಾರ್ದು ಅಂದ್ಕೊಂಡಿದ್ದೀರೋ ಹೇಗೆ? ಇನ್ನು ರಮ್ಯಾ ಇದು ನೆಕ್ಸ್ಟ್ ಅಪಕ್ಷ ಯಾವುದೋ ಒಂದು ಇದು ನಾವು ಭಾಷಾ ಪೂರ್ವಜರು ಸಾಮ್ಯತೆನ ಹೊಂಚ್ಕೊಂಡ್ಬಿಟ್ಟಿದ್ದೀವಿ, ಬಹಿಷ್ಕಾರ ಸ್ವಲ್ಪ ಹೆಚ್ಚು ಅಲ್ಲವೇ? ರೇ ಮೇಡಮ್, ನೀವು ಒಂಥರ ಈ ಸೈಬೀರಿಯನ್ ಬರ್ಡ್ ಇದ್ದಂಗೆ ಆವಾಗ ವಲಸೆ ಬತ್ತೀರಿ. ನೀವು ಒಂಥರ ವಲಸೆ ಹಕ್ಕಿ ಅಲ್ರಿ. ಈಗೇನು ಯಾರ್ರೀ ರಾಜ್ಯದ ನೆಲ ಜಲ ಭಾಷೆ ಸಂಸ್ಕೃತಿ ವಿಚಾರದಲ್ಲಿ ಗಂಭೀರವಾಗಿ ತಗೋತಾರೆ? ರಾಜಕಾರಣ ಬಿಡಿ, ಫಿಲಮ್ ಬಿಡಿ. ಅಯ್ಯೋ ಫಿಲಮ್ ಬಿಟ್ಬಿಡಿ. ಫಿಲಮಲ್ಲಿ ಆಕೆ ಆ್ಯಕ್ಟ್ರೆಸ್ಸು ಆಕೆನ ಗಂಭೀರವಾಗಿ ತೊಗೋಬೋದು. ಆ್ಯಕ್ಟ್ರ್ ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ಅಂತ ತಗೊಳ್ಳಿ. ಇದರಲ್ಲಿ ಯಾರೀ ತಗೋತಾರಿಕೇನ ಗಂಭೀರವಾಗಿ? ಇವ್ರನ್ನ ಈ ಮೇಡಮ್ನ ಮಂಡ್ಯಾಗ ಹೋಗ್ಬಿಟ್ಟು ತೊಟ್ಟಿ ಮನೆ ಮಾಡ್ತೀನಿ, ಜನರದ್ದು ತಲೆ ಕಾಯ್ತೀನಿ, ಕಾಪಾಡ್ತೀನಿ ಅಂದ್ಕೊಂಡು ಬುರ್ಡೆ ಬಿಟ್ಬಿಟ್ಟು ಒಂದು ಎಲೆಕ್ಷನಲ್ಲಿ ಸೋಲ್ಸಿದ ತಕ್ಷಣ 1.5 ವರ್ಷ ಅಜ್ಞಾತವಾಸಕ್ಕೆ ಓಡೋಗಿದ್ದು ಗಿರಾಕಿಗಳು ಇವರೆಲ್ಲ. ನೀವು ಬಂದು ನಮಗೇನು ರೀ ಹೇಳೋದು? ಕ್ಷಮೆ ಆ ಗಿರಾಕಿ ಕ್ಷಮೆ ಕೇಳಿದ್ರೆ ತಾನೇ ರೀ ಮೇಡಮ್ ಕ್ಷಮಿಸೋದು. ಕೇಳಿಸ್ರಿ, ಆಯ್ತು, ನಿಮ್ಮ ಮಾತೆ ನಡೆದೋಗ್ಬಿಡ್ಲಿ. ನಿಮ್ಮ ಋಣಗಳಿದೆಯಲ್ಲ ಕೆಲವು ಹಿರಿಯ ನಟರು ಮತ್ತು ನಟಿಯರದ್ದು ಆ ಕಮಲ್ ಹಾಸನ್ ವಿಚಾರದಲ್ಲಿ, ಅದನ್ನು ನಿಮ್ಮ ಮನೆ ಒಳಗಡೆ ಇಟ್ಕೊಳ್ಳಿ. ನಿಮ್ಮ ಋಣಗಳನ್ನು, ನಿಮ್ಮ ಸಂಬಂಧ ಸ್ನೇಹ ಇದ್ದರೆ ಅದು 4 ಗೋಡೆಗಳ ಮಧ್ಯೆ. ರಾಜ್ಯಕ್ಕೆ ಬಂದು ಅದನ್ನು ತುಪ್ಪಾಸವರಕ್ಕೆ ಬರಬೇಡಿ. ಇಲ್ಲಿ ಒಂದು ವೇಳೆ ನಾಳೆ ಏನಾದರೂ ಅಪ್ಪಿತಪ್ಪಿ ದೇವರೆಂಬುವವನು ಇದ್ದಾಗ ಕೆಳಗಿಳಿದು ಬಂದು ಏನಯ್ಯ ಕನ್ನಡದ ವಿಚಾರದಲ್ಲಿ ಹೀಗೆ ಹೇಳ್ತಿದ್ಯಾ ಅಂತ ಹೇಳಿದ್ರೆ ನೀನು ನನ್ನ ದೇವರಲ್ಲ ಅಂತೀನಿ. ಬರೆದಿಟ್ಕೊಳ್ಳಿ.
ದಟ್ ಶುಡ್ ಬಿ ಅವರ್ ಸ್ಟ್ಯಾಂಡ್. ಯಾವುದೋ ಫಿಲಮಲ್ಲಿ ಆ್ಯಕ್ಟ್ ಮಾಡಿರ್ತೀರಿ, ಏನೇನೋ ಸಂಬಂಧಗಳನ್ನು ಬೆಳೆಸ್ಕೊಂಡಿರ್ತೀರಿ, ವಾಣಿಜ್ಯ ವ್ಯವಹಾರಗಳಿಗೆ ಮುಂದಕ್ಕೆ ಹೋಗಿರ್ತೀರಿ, ಈಗ ಬಂದು ನಮ್ಮ ಮೂಗಿಗೆ ತುಪ್ಪ ಸವರಕ್ಕೆ ಬರ್ತೀರಾ ಎಲ್ಲರೂ ನೀವುಗಳು. ವಿಸಿಕೆ ಪಕ್ಷದ ಮುಖ್ಯಸ್ಥ ಕೂಡ ಹಾಗೆ ಮಾತಾಡಿದ್ದಾರೆ. ಅವನೊಬ್ಬ ಕೋತಿ. ನಾಳೆ ಎಲೆಕ್ಷನ್ನಲ್ಲಿ ತಮಿಳರೂ ಅಂತ ಮಾತಾಡ್ತೀರ, ಈ ಕೋತಿಗೆ ಏನು ಪಾಠ ಕಲಿಸ್ತಾರೆ ಅಂತ ನೋಡೋಣ ಅಲ್ಲಿಯ ಜನ. ಅದನ್ನು ಕಲಿಸಿದ ಮೇಲೆ ನೋಡೋಣ, ಮಾತಾಡೋಣ. ಒಬ್ಬ ಮಹಾನ್ ತಮಿಳ ಕಮಲು ಹಾಸನ್ಗೆ ಅಲ್ಲಿ ತಮಿಳು ಜನ ತೋರಿಸಿದಾರಲ್ಲಪ್ಪ, ಗಟ್ಟರ್ಗೆ ಹಾಕಿದ್ದಾರೆ ಆ ಪಾರ್ಟಿ ತಗೊಂಡೋಗಿ. ಯಾವ ಲೆಕ್ಕಕ್ಕೂ ಇಟ್ಟಿಲ್ಲ. ಗಟ್ಟರ್ಗೆ ಹಾಕಿದ್ರು ತಗೊಂಡೋಗಿ ಥೋ ಅಂತ ಹಾಕಿದ್ರು ಸೈಡ್ಗೆ, ಅವರನ್ನು ಸೇರಿಸಿ ಮಹಾನ್ ನಾಯಕನನ್ನು. ರಾಜ್ಯದಲ್ಲಿ ಕೆಲವು ಫಿಲಮ್ನವ್ರಿಗೆ ಈ ವ್ಯಕ್ತಿಗಳ ವಿಚಾರದಲ್ಲಿ ಧರ್ಮ ಸಂಕಟವು, ಒಳ ಒಪ್ಪಂದದ ಇರಾದೆಯು ಅಥವಾ ಬೇರೆ ಬೇರೆ ರೀತಿಯ ಸಂಬಂಧಗಳು, ಮಾತನಾಡಲು ತುಟಿ ನಾಲಿಗೆ ಹೊರಳಲ್ಲ, ಆ ಪರಿಸ್ಥಿತಿಯಲ್ಲಿದ್ದಾರೆ. ಅಂಥವ್ರು ಬಾಯಿ ಮುಚ್ಕೊಂಡಿರಿ, ತುಪ್ಪ ಸವರಕ್ಕೆ ಬರಬೇಡಿ. ಎಸ್